ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ನಿನ್ನನ್ನು ಯಾವನೋ ಇಲ್ಲಿ ಬರಕ್ ಹೇಳಿದ್ದು ಈ ಮನೆ ಕಾಲಿಡ ಯೋಗ್ಯತೆ ಐತೆ ನಿನಗೆ ಹಾಳು ಮಾಡಿದ ಹೆಣ್ಣಿನ ಮನೆಗೆ ಬಂದು ನಿಂತಿದ್ಯಲ್ಲ ನಿನ್ಗೆ ಬಾಲಣ್ಣ ನೋಡಿ ನಾನು ಈ ಜಗಳ ಮಾಡೋಕ್ಕೂ ಬಂದಿಲ್ಲ ಗಲಾಟೆ ಮಾಡೋಕ್ಕೂ ಬಂದಿಲ್ಲ ಏಯ್ ನೀನ್ ಇಲ್ಲಿಗೆ ಬರೋದೇ ನಮ್ಗೆ ಇಷ್ಟ ಇಲ್ಲ ನೀನ್ ಯಾತಕ್ಕಾಗಿ ಬಂದಿದ್ಯಾ ಅದನ್ನ ಕಟ್ಕೊಂಡು ನನಗೇನಾಗ್ಬೇಕು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿಂದ ಜಾಗ ಖಾಲಿ ಮಾಡು ಇಲ್ಲ ಅಂದ್ರೆ ಧರ್ಮ ಬಿಡುತ್ತೆ ನಿನಗೆ ಸರ್ ಪ್ಲೀಸ್ ಹೊಡೆದಾಟಕ್ಕೆ ನಿಂತರೆ ನಿಮ್ಮನ್ನು ಹೊಡೆಯೋದು ನನಗೇನು ದೊಡ್ಡ ವಿಷಯ ಅಲ್ಲ ನಾನು ಬಂದಿರೋದು ಗಲಾಟೆ ಮಾಡಕ್ಕಲ್ಲ ಮಾತಾಡೋಕೆ ಅದು ನಿಮ್ಮ ಹತ್ರ ಅಲ್ಲ ಈ ಕುಟುಂಬದ ಹಿರಿಯರಾದ ಸೀತಾರಾಮಯ್ಯನವ್ರ ಹತ್ರ ಮಾತಾಡಕ್ಕೆ ನನ್ನ ಮಾತು ಹೇಳೋಕೆ ಈ ಒಗ್ಗಟ್ಟು ಕುಟುಂಬದಲ್ಲಿ ಅವಕಾಶ ಮಾಡ್ಕೊಡಿ ಅಂತ ಬೇಡ್ಕೊಳಕ್ ಬಂದಿದ್ದೀನಿ ಹೊರತು ಬೇಡ ಚೆನ್ನಾಗಿರಲ್ಲ ಸಮಾಧಾನ ಮಾಡ್ಕೊಳ್ಳಿ ಆಡೋ ಮಾತಿಗೆ ಒಂದು ಅವಕಾಶ ಕೊಡಬೇಕು ಕೊಡೋಣ ವಿಷಯ ಏನು ಅಂತ ಗೊತ್ತಾದ್ಮೇಲೆ ನಾವು ಮಾತಾಡೋಣ ಇಷ್ಟಕ್ಕೂ ಅಪ್ಪನ ಹತ್ರ ಮಾತಾಡಬೇಕು ಅಂತ ಈ ಮನೆಗೆ ಯಾರೇ ಬಂದರೂ ನಾವು ಅಡ್ಡಿ ಆಗಲ್ಲ ಅಡ್ಡ ಬರೋಲ್ಲ ಆದ್ರೆ ಆಡೋ ಮಾತೇನಿದ್ರು ಎಲ್ಲರ ಸಮ್ಮುಖದಲ್ಲೇ ಆಗ್ಬೇಕು ನಾನು ಮಾಡಿದ ತಪ್ಪಿನಿಂದ ಇವತ್ತಿಗೂ ನಾನು ಅನುಭವಿಸ್ತಾ ಇದ್ದೇನೆ ಹೀಗಿರುವಾಗ ನಾನು ಮತ್ತೆ ಅಂತ ತಪ್ಪನ್ನು ಮಾಡೋದಿಲ್ಲ ಎಷ್ಟು ದಿವಸ ಸತ್ಯ ಹೇಳಿ ನೆಮ್ಮದಿಯಾಗಿ ಜೀವನ ನಡೆಸಬೇಕು ಅನ್ನೋಷ್ಟೇ ನನ್ನ ಆಸೆ ಸರ್ ನಾನು ನಿಮ್ಮ ಮೊಮ್ಮಗಳಿಗೆ ಅನ್ಯಾಯ ಮಾಡಿದೆ ಆ ಅನ್ಯಾಯ ಮಾಡ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಇದ್ದಿದ್ದು ಕೇವಲ ಸ್ವಾರ್ಥ ಅಷ್ಟೇ ಆ ಕಾರಣದಿಂದ ಬೇರೆಯವ್ರ ಜೀವನ ಹಾಳಾದ್ರೂ ಪರವಾಗಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ಟಿದೆ ಆದ್ರೆ ಯಾವಾಗ ಆ ಸ್ವಾರ್ಥ ನನ್ನ ಕತ್ತನ್ನೇ ಕತ್ತರಿಸೋಕ್ ಬಂತೋ ಅವಾಗ ನನ್ ಸತ್ಯದ ಅರಿವಾಯ್ತು ನನ್ನ ತಪ್ಪೇನು ಅನ್ನೋದು ನನಗೆ ಅರ್ಥ ಆಯ್ತು ನಾನು ತಿದ್ಕೊಂಡೆ ನನ್ನಿಂದಾದ ಅನ್ಯಾಯಕ್ಕೆ ನಾನೇ ನ್ಯಾಯ ಕೊಡಬೇಕು ಅಂತ ಬಂದೆ ಏನೋ ಹುಡುಗ ಬುದ್ಧಿ ತಪ್ಪಾಯ್ತು ಆದ್ರೆ ನಿಮ್ಮಂತ ದೊಡ್ಡೋರು ನಮ್ಮನ್ನ ಕ್ಷಮಿಸಿ ಬದುಕು ಹೋಗು ಅಂದ್ರೆ ನಾಳೆ ನಮ್ಮ ಜೀವನ ಚೆನ್ನಾಗಿರತ್ತಲ್ವಾ ಇದರಿಂದ ನೀವೇನ್ ಹೇಳೋದಕ್ಕೆ ಹೊರಟಿದ್ದೀರಾ ಚಿಕ್ಕೋರ್ ಮಾಡಿದ ತಪ್ಪನ್ನ ತಿದ್ದೋಕೆ ದೊಡ್ಡೋರಿದ್ದಾರೆ ಆದ್ರೆ ಅದೇ ದೊಡ್ಡೋರು ತಪ್ಪು ಮಾಡಿದ್ರೆ ದಾರಿ ತೋರ್ಸಕ್ಕಿರೋ ದೊಡ್ಡವರು ಯಾವತ್ತೂ ತಪ್ಪು ಮಾಡಲ್ಲ ಚೇತನ್ ಹಾಗಾದ್ರೆ ನನಗ್ ಬಂದಿರೋ ಈ ಲಾಯರ್ ನೋಟಿಸ್ಗೆ ಏನರ್ಥ ವಸುಧಾನ ಮನೆಯಿಂದ ಹಾರಿಸ್ಕೊಂಡು ಹೋಗಿದ್ದೀನಿ ನಾವಿಬ್ರು ಜೊತೆಯಲ್ಲಿ ಒಟ್ಟಿಗೆ ಇದ್ವಿ ಅವಳಿಗೆ ಬೈದಿದ್ದೀನಿ ಕಷ್ಟ ಕೊಟ್ಟಿದ್ದೀನಿ ಮನೆಯಿಂದ ಆಚೆ ಹಾಕಿದ್ದೀನಿ
ಇವತ್ತು ಅವಳನ್ನ ಇಂಥ ಪರಿಸ್ಥಿತಿ ತಂದು ನಿಲ್ಸಿದ್ದೀನಿ. ನಿಜ. ಆದ್ರೆ ಅವಳ ಜೊತೆ ಚೆನ್ನಾಗಿದ್ದಿಷ್ಟು ದಿವಸನೂ ನನ್ಗೆ ಅವಳ ಮೇಲೆ ಇದ್ದಿದ್ದು ಪ್ರೀತಿನೇ. ಹೊಸದಾಗಿ ನಾನು ಫಸ್ಟ್ ಟೈಮ್ ಐ ಲವ್ ಯು ಹೇಳಬೇಕಾದ್ರೆ ನನ್ನ ಮನಸ್ಸಲ್ಲಿ ಇದ್ದಿದ್ದು ಸತ್ಯವಾದ ಭಾವನೆ. ಆ ಭಾವನೆನೇ ಇವತ್ತಿಗೂ ವಸುಧಾ ಜೊತೆ ಸೇರ್ಬೇಕು ಅಂತ ಕರಿತಿರೋದು. ಅಂತ ವಸುಧಾನ ಅತ್ಯಾಚಾರ ಮಾಡಿದ್ದೀನಿ ಅಂತ ಹೇಳಿ ಲಾಯರ್ ನೋಟಿಸ್ ಕಳಿಸುವಂತ ಅವಶ್ಯಕತೆ ಏನಿತ್ತು ಹೇಳಿ? ನೋಟಿಸ್ ಯಾರು ಕೊಟ್ಟಿದ್ದ? ಅದು ನಾನೇ ಬಾವ. ಯಾಕ್ರಿ ಕೊಟ್ರಿ? ನಾನು ನಿಮ್ಗೇನ್ ತೊಂದರೆ ಕೊಟ್ಟಿದ್ದೆ? ನಿಮ್ ಮನೆಗೆ ಬಂದಾಗ ವಸುಧಾ ನಂಗೆ ಅಷ್ಟೆಲ್ಲ ಬೈಕ್ ಕಳ್ಸಿದ್ಲು. ನಾನೇನಾದ್ರು ಮತ್ತೆ ಈ ಮನೆ ಕಡೆ ಕಾಲಿಟ್ನ? ಅವಳು ಅಷ್ಟೆಲ್ಲ ಬೈದು ನೋವು ನಾನೇನಾದ್ರು ಬೈದ್ದ? ಇಲ್ಲ. ನಾನು ನನ್ನ ಪ್ರೀತಿಗೆ ಹೇಗೆ ಬಯಕ್ ಸಾಧ್ಯ? ಆದ್ರೆ ಇವತ್ತು ನಾನು ನಿಮ್ಗೆ ಬೈಯೋಕ್ ಬಂದಿದ್ದೀನಿ. ಅಲ್ಲ ರೀ, ಹೆತ್ತೋರಾಗಿ ನಿಮ್ ಮಗಳ ಮೇಲೆ ಅತ್ಯಾಚಾರ ಇದೆ ಅಂತ ಹೇಳ್ಕೊಳಕ್ ನಿಮ್ಗೆ ಹೇಗ್ರಿ ಮನ್ಸ್ ಬಂತು? ವಸುಧಾ ನಂಗೆ ಸಿಗ್ತಾಳೋ ಬಿಡ್ತಾಳೋ ಅದ್ ಬೇರೆ ಪ್ರಶ್ನೆ. ಆದ್ರೆ ದಯವಿಟ್ಟು ನನ್ನ ಪ್ರೀತಿ ಕಳಂಕ ಹಚ್ಚಬೇಡಿ. ನನ್ನನ್ನ ಬೇಡ ಅಂತ ಅಂದ್ರೆ ಮುಗಿದೋಯ್ತು, ಹೊರಟೋಗ್ತೀನಿ. ಅವಳ ನೆನಪುಗಳ ಜೊತೆ ಹೇಗೋ ಬದುಕೊಳ್ತೀನಿ. ನಿಮ್ಮಗಳ ಮರ್ಯಾದೆ ಕೂಡ ತೆಗೆಯಲ್ಲ. ಆದ್ರೆ ಒಂದ್ ಸ್ವಲ್ಪ ಟೈಮ್ ಕೊಡ್ಬೋದಲ್ವಾ? ಬೇಡ ಅಂತ ಹೇಳ್ತಿರೋ ಅವಳ ಮನ್ಸು ಬದಲಾಗ್ಬೋದು ಅಂತ ಕಾಯ್ಬೋದಲ್ವಾ? ಲಾಯರ್ ನೋಟಿಸ್ ಕೊಟ್ಟು ನನ್ನನ್ನು ದೂರ ಇಟ್ಟು ಅವಳ ಬದುಕನ್ನು ಯಾಕೆ ಹಾಳು ಮಾಡ್ತಿದ್ದೀರಾ? ಇವತ್ತಿಗೂ ನನ್ನ ಮನ್ಸು ಹೇಳ್ತಿದೆ ನಾನು ವಸುಧಾ ಒಂದಾಗೆ ಆಗ್ತೀನಿ ಅಂತ. ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ. ನೋಡಪ್ಪ, ನೀನು ಈ ವಿಷಯನ ವಸುಧಾ ಬಂದು ಹೊಸದ್ರಲ್ಲಿ ಹೇಳಿದ್ದಿದ್ರೆ, ಅವಳಿಗಿದೆಲ್ಲ ಅರ್ಥ ಆಗಿದ್ದಿದ್ರೆ, ಜೊತೆಗೆ ಅವಳ ಮನಸ್ಸಿಗೆ ಇದು ಒಪ್ಪಿಗೆ ಆಗಿದ್ದಿದ್ರೆ ಇವತ್ತು ನೀನು ಬಂದು ಇದನ್ನೆಲ್ಲ ಹೇಳೋ ಅಗತ್ಯ ಇರಲಿಲ್ಲ. ಆದರೆ ವಸುಧಾ ಆವತ್ತೇ ನಿನ್ನ ಬೈದು ಕಳಿಸಿದ್ದಾಳೆ. ಅಲ್ಲಿಂದ ಆಚೆಗೆ ಇವತ್ತಿನ ತನಕ ಅವಳು ನಿನ್ನ ಬಗ್ಗೆ ಒಂದು ಮಾತು ಆಡಿಲ್ಲ. ನಿಜ ಸರ್. ಹಾಗಂತ ಪ್ರತಿಯೊಬ್ಬ ಮನುಷ್ಯನ ಪ್ರತಿ ನಿರ್ಧಾರನೂ ಜೀವನ ಪೂರ್ತಿ ಹಾಗೆ ಉಳ್ಕೊಂಡಿರತ್ತೆ ಅಂತ ಏನಿಲ್ವಲ್ಲ. ಭಾವನೆಗಳು ಬದಲಾಗಬಹುದು, ಸಿಟ್ಟು ಕಳಿಬಹುದು, ಪ್ರೀತಿ ಮತ್ತೆ ಕಾಡಬಹುದು. ನನ್ನಂತ ಕೆಟ್ಟ ಮನುಷ್ಯನ ಮನಸ್ಸನ್ನೇ ಪ್ರೀತಿ ಅನ್ನೋದು ಬದಲಾಯಿಸಿರ್ಬೇಕಾದ್ರೆ ವಸುಧಾ ಅಂತವಳು ಒಳ್ಳೆ ಮನಸ್ಸನ್ನು ಬದಲಾಯಿಸದೇ ಇರುತ್ತಾ ಹೇಳಿ? ದಯವಿಟ್ಟು ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ಇನ್ನೊಂದು ಸ್ವಲ್ಪ ದಿನ ಅವಕಾಶ ಕೊಡಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಮಾವ, ಅದು ಅಪ್ಪ ಅಪ್ಪ. ವಿವೇಕ, ಕೂತ್ಕೋ. ಇದೇನಪ್ಪ ಇದು? ನಾ ಬಂದಿದ್ದು ಆಯ್ತು, ಕೂತಿದ್ದು ಆಯ್ತು. ನೀವು ಯಾವುದೋ ಆಲೋಚನೆ ಮಾಡ್ತಾ ಕೂತಿದ್ದೀರಾ? ವಿವೇಕ, ಇವತ್ತು ಆ ಹುಡುಗ ಬಂದು ಹೋದಾಗಿಂದ ಅದೇ ಮನಸ್ಸನ್ನು ಕೊರೀತಾ ಇದೆ. ಯಾವ ಹುಡುಗ? ಅದೇ ಅಚೇತನ. ನಾನು ಅದೇ ವಿಷಯ ಮಾತಾಡೋದಕ್ಕೆ ಬಂದಪ್ಪ. ಅವನು ಆಡಿದ ಮಾತು ಏನು ಅನಿಸ್ತಪ್ಪ? ವಯಸ್ಸಲ್ಲಿ ಚಿಕ್ಕವನಾದರೂ ಅವನು ಆಡಿದ ಮಾತಲ್ಲಿ ಸತ್ಯ ಇತ್ತು ಕಣ. ನನಗೂ ಹಾಗೆ ಅನಿಸ್ತಪ್ಪ. ಅವನ ಮನಸ್ಸು ಬದಲಾಗಿದೆ. ಅವನು ಮಾಡಿದ ತಪ್ಪು ಅವನಿಗೆ ಅರಿವಾಗಿದೆ. ವಸುಧಾ ಜೀವನದ ಜೊತೆನೆ ತನ್ನ ಜೀವನ ಅನ್ನೋದನ್ನು ಅವನು ಅರ್ಥ ಮಾಡ್ಕೊಂಡಿದ್ದಾಗಿದೆ. ಹೀಗಿರುವಾಗ ವಸುಧಾನ ಅವನಿಂದ ದೂರ ಮಾಡೋದು ಪಾಪ ಆಗಲ್ವೇನಪ್ಪ? ನನಗೇನೋ ಈ ಮನೆಯಲ್ಲಿ ನಡೀತಾ ಇರೋ ಮದುವೆ ಮಾತುಕತೆನ ನಿಲ್ಲಿಸ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಬಯಸಿದ ಹೃದಯನ ಬಾಗಿಲಿಂದ ಆಚೆ ನಿಲ್ಲಿಸಿ ಬಲವಂತವಾಗಿ ಬೇರೆ ಮದುವೆ ಮಾಡಕ್ ಹೋದ್ರೆ
ದೇವ್ರ ಮೆತ್ತಾನಪ್ಪ. ವಿವೇಕ, ನೀನು ಆ ಚೇತನ್ ಪರ ಮಾತಾಡ್ತಿದೀಯಾ ಅಥವಾ ರಾಘವನ್ ಪರ ಮಾತಾಡ್ತಿದೀಯ? ಪರವಾಗಿಲ್ಲ, ಹೇಳು. ಮಾತಾಡಬೇಕು ಅಂತ ಬಂದಿರುವಾಗ ಮಾತಲ್ಲಿ ಯಾವುದೂ ಸಂಕೋಚ ಇರಬಾರ್ದು, ಹೇಳು. ನನಗೂ ರಾಘವ ವಸುಧಾ ಮದುವೆ ಆಗೋದು ಇಷ್ಟ ಇಲ್ಲಪ್ಪ. ಈಗಾಗಲೇ ಇರೋ ಸಂಬಂಧನ ಬಿಟ್ಟು ಇನ್ನೊಂದು ಸಂಬಂಧಕ್ಕೆ ಜೋತು ಬಿದ್ದು ಅಲ್ಲಿ ಸಂಸಾರ ಮಾಡ್ತೀವಿ ಅನ್ನೋದು ಸುಳ್ಳಿನ ಬಂಧ ಅಲ್ವೇನಪ್ಪ. ಪಂಜರ ಬಂಗಾರದ್ದೇ ಆಗಿದ್ರು ಹಕ್ಕಿಗೆ ಅದು ಜೈಲೇ ಅಲ್ವೇನಪ್ಪ. ನೋಡು ವಿವೇಕ, ಮಗಳ ಮೇಲಿನ ವ್ಯಾಮೋಹಕ್ಕೆ ಕಟ್ಟು ಬಿದ್ದು ನಾನು ಈ ನಿರ್ಧಾರ ಕೈಗೊಂಡಿಲ್ಲ. ಮುಂದೆ ಬಾಳ್ಬೇಕಾದ ರಾಘವ ವಸುಧಾನ ಕರೆಸಿ ಅವರ ಇಷ್ಟ ಕಷ್ಟಗಳನ್ನು ಕೇಳಿ ತಿಳ್ಕೊಂಡು ಅವರು ತೀರ್ಮಾನ ಮಾಡಿದ ಮೇಲೆ ಈ ಮಾತು ಮುಂದುವರೆದಿತ್ತು. ಹಿಂದೆ ಅವರು ಯಾವ ನಿರ್ಧಾರ ತಗೊಂಡ್ರು ಅದರಿಂದ ಏನೋ ಎಡವಟ್ಟಾಗಿ ಹೋಯ್ತು. ಆದರೆ ಈಗ ಸರಿಯಾಗಿ ಬಾಳ್ಬೇಕು ಅಂತ ನಿರ್ಧಾರ ಮಾಡಿದ್ವಿ. ಅದಕ್ಕೆ ನಾವು ಅಡ್ಡಿಪಡಿಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಜೀವನ ಪರ್ಯಂತ ಬಾಳ್ಬೇಕಾದವರು ಆದರೂ ನಮ್ಮ ಕೆಲಸ ಏನಿದ್ರು ಆಶೀರ್ವಾದ ಮಾಡೋದಷ್ಟೇ. ಇದರ ಬಗ್ಗೆ ವಿವೇಕ, ನೀನ್ ತಲೆ ಕೆಡಿಸ್ಕೋಬೇಡ. ಯಾವ ದಾರಿ ಎಲ್ಲಿ ಕರ್ಕೊಂಡು ಹೋಗುತ್ತೋ ಯಾರು ಬಲ್ರು. ನಮ್ಮ ಕೆಲಸ ಏನಿದ್ರು ಸುಮ್ಮನೆ ನಡೆಯೋದಷ್ಟೇ. ನಡೆಯೋಣಪ್ಪ, ಆದರೆ ಚೇತನ್ ಮಾತಿಗೂ ಒಂದು ಬೆಲೆ ಕೊಟ್ಟು ನಡೆಯೋಣ ಅನ್ನೋದು ನನ್ನ ಉದ್ದೇಶ. ಅಂದ್ರೆ ರಾಘವ ವಸುಧನ್ನೇ ಮದುವೆ ಆಗಲಿ, ಆದರೆ ಅದನ್ನ ಆತ್ರಕ್ಕೆ ಬಿದ್ದು ಅರ್ಜೆಂಟಾಗಿ ಮದುವೆ ಮಾಡೋದು ಬೇಡಪ್ಪ. ಸ್ವಲ್ಪ ಕಾಯೋಣ. ನಿರ್ಧಾರ ಅನ್ನೋದು ಆವೇಶದ ಕಾಯೋ ಅಥವಾ ಸಾವಕಾಶದ ಹಣ್ಣು ಅನ್ನೋದನ್ನ ಕಾದು ನೋಡೋಣ. ಅವರಿಬ್ರು ಮನಸ್ಸು ಆಗಲೂ ಬದಲಾಗದೆ ಹೋದ್ರೆ ಮದುವೆ ಮಾಡೋಣ. ಇದು ನನ್ನ ಅಭಿಪ್ರಾಯ. ಇದಕ್ಕೆ ನಾನು ಒಪ್ತೀನಿ. ನಂಟು 3 ಗಂಟು ನಡುವೆ ಸ್ವಲ್ಪ ಅಂತರ ಇರಲಿ. ಆತರದಲ್ಲಿ ತಾಳಿ ಕಟ್ಟಿ ಆಮೇಲೆ ನಮ್ಗೆ ಇಷ್ಟ ಇಲ್ಲ ಅನ್ನೋಕೆ ಇದೇನು ಮಕ್ಕಳ ಆಟ ಅಲ್ವಲ್ಲ. ಜೀವನದಲ್ಲಿ ಈಗಾಗಲೇ ಸೋತಿರೋ ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಡೋಣ. ಅಷ್ಟರಲ್ಲಿ ಮನಸ್ಸುಗಳು ಬದಲಾದರೂ ಆಗಬಹುದು. ಅದ್ರ ಬಗ್ಗೆ ಅಷ್ಟೊಂದು ಭರವಸೆ ಇಟ್ಕೊಳ್ಳೋದು ಬೇಡ. ಏನಾಗುತ್ತೋ ನೋಡೋಣ, ಆಗಿದ್ದಕ್ಕೆ ಆಶೀರ್ವಾದ ಮಾಡೋಣ. ಒಟ್ಟಿನಲ್ಲಿ ರಾಘವ ವಸುಧಾ ಮದುವೆಗೆ ಒಂದಷ್ಟು ಟೈಮ್ ಕೊಡೋಣ. ಇಲ್ಲ, ರಾಘವ ಯಾವುದೇ ಕಾರಣಕ್ಕೂ ಮನಸ್ಸು ಬದಲಾಯಿಸಬಾರ್ದು. ವಸುಧಾ ಕೊರಳಿಗೆ ಅವನ ತಾಳಿ ಕಟ್ಟಲೇಬೇಕು. ಬಿಸಿಲಿ ಬಿಸಿ ಮದುವೆ ನಡೆದ್ರೆ ಮಾತ್ರ ಈ ಸಂಸಾರ ಮತ್ತೆ ಮಾಮೂಲಿ ಆಗುತ್ತೆ. ಬೇಡ ಮಗನೇ, ನಿಲ್ಸೆ. ನಿನ್ಗಿರೋನು ಒಬ್ಬನೇ ಅಪ್ಪ ನಾನು. ನಾನ್ ಸತ್ತೋದ್ರೆ ನಿನ್ ಗತಿಯೇನು? ನನ್ ಗತಿ ಸ್ಥಿತಿ ಹಾಳಾದ್ರೂ ಪರವಾಗಿಲ್ಲ, ನನ್ಗೆ ನಮ್ಮಪ್ಪ ಬೇಕಾಗಿಲ್ಲ. ಸತ್ತೋಗು ನೀನು. ಅಯ್ಯೋ, ನಿಮ್ಮಪ್ಪ ದೇವತಾ ಮನುಷ್ಯ ಕಣೆ, ಹಾಗೆಲ್ಲ ಅನ್ಬಾರ್ದು. ನನ್ನ ಮುದ್ದು ಅಲ್ವಾ? ನೋಡು, ಹೊಟ್ಟೆಲ್ ಮಗು ಇರೋವಾಗ ಕೋಪ ಒಳ್ಳೇದಲ್ಲ, ಜೀವಕ್ಕೆ ಅಪಾಯ ಮಗಳೇ. ಕೂತ್ಕೋ ಕೂತ್ಕೋ ಅಂದೆ. ನನ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳ್ತೀಯಾ, ಆದ್ರೆ ನೀನೇ ನನ್ ಮಾನ ತೆಗಿತೀಯ ಅಲ್ವಾ? ಅಂತ ಕೆಲಸ ನಾನೇನು ಮಾಡಿಲ್ಲ ಕಣೆ. ನನಗ್ ಕೇಳ್ದೆ ಚೇತನ್ಗೆ ಲಾಯರ್ ನೋಟಿಸ್ ಯಾಕೆ ಕಳಿಸ್ದೆ? ಅಯ್ಯೋ, ಅದು ನಾಳೆ ಯಾವ ಕಾಲಕ್ಕೂ ನಿನಗೊಂದು ತೊಂದರೆ ಕೊಡಬಾರ್ದು ಅಂತ ಒಂದು, ಇನ್ನೊಂದು ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ದಂಡ ಕಟ್ಲಿ ಬಿಡು. ಶಿಕ್ಷೆ ಕೊಡೋದಿದ್ರೆ ಅವನಿಗೆ ಕೊಡು, ನನ್ಗೆ ಯಾಕೆ ಕೊಡ್ತೀಯ? ಅವನ್ ಹೆದರುಕೊಳ್ಳಿ ಅಂತ ಕಣೆ. ನನ್ನನ್ನು ಅವನು ಬಲಾತ್ಕಾರ ಮಾಡಿದಾನೆ, ಅದರಿಂದ ನಾನು ಗರ್ಭಿಣಿ ಆಗಿದ್ದೀನಿ ಅಂತ ಆರೋಪ ಮಾಡಿದ್ಯಲ್ಲ. ಹೆತ್ತು ತಂದೆ ಮಾಡೋ ಆರೋಪನ ಇದು?
ನನಗ್ ಮೋಸ ಮಾಡಿರ್ಬೋದು, ಆದ್ರೆ ಈ ಮಗುನ ಪ್ರೀತಿಯಿಂದ ನನಗ್ ಕೊಟ್ಟಿದ್ದಾನೆ. ಅವ್ನು ನನ್ನಲ್ಲಿ ರೇಪ್ ಮಾಡಿಲ್ಲ, ಅವ್ನು ನನ್ನಲ್ಲಿ ರೇಪ್ ಮಾಡಿಲ್ಲ. ನಿಜ ಮಗಳೇ, ಆದ್ರೆ ಅವನ್ ಕೊಟ್ಟ ಮಗುನೇ ಅವನೇ ಕೊಲ್ಲೋಕ್ ಹುಟ್ಟಿದ್ದ ಅನ್ನೋದನ್ನ ಮರ್ತ್ಬಿಟ್ಯಾ? ಆಸ್ಪತ್ರೆಯಲ್ಲೇ ನಿನ್ನನ್ನು ಮುಗಿಸೋ ಸಂಚು ಮಾಡಿದ್ದ ಅನ್ನೋದನ್ನು ಮರ್ತ್ಬಿಟ್ಯಾ? ಅವನ ಸ್ವಾರ್ಥಕ್ಕೋಸ್ಕರ ನಿನ್ ಜೀವನ ಹಾಳಾಯ್ತು. ಅದಕ್ಕೆ ಅವನ್ ಮತ್ತೆ ಯಾವುದೋ ಕಾರಣ ಇಟ್ಕೊಂಡು ನಿನ್ನ ಹತ್ರ ಬರಬಾರ್ದು. ಯಾವುದೇ ಕಾರಣಕ್ಕೂ ನಿನ್ನ ಮನಸ್ಸು ಅವನ ಕಡೆ ವಾಲೋ ಥರ ಆಗಬಾರ್ದು. ಮತ್ತೆ ನಿನ್ನ ಜೀವನದಲ್ಲಿ ಅವನು ಕಾಣಿಸ್ಕೋಕೂಡ್ದು. ಅದಕ್ಕೆ ನಿನಗೊಂದು ಭದ್ರವಾದ ಬೇಲಿ ಕಟ್ಕೊಡ್ಬೇಕು. ಆ ಬೇಲಿನೇ ನಾನು ಕೊಟ್ಟಿರೋ ಲಾಯರ್ ನೋಟಿಸ್. ಇದನ್ನಿಟ್ಕೊಂಡು ನಾನೇನು ಮುಂದುವರಿಯೋದಿಲ್ಲ ಕಂದ. ಆದ್ರೆ ಆ ಭಯ ಅವನನ್ನ ಇರೋ ಜಾಗದಲ್ಲೇ ಇರಿಸುತ್ತೆ. ನನಗ್ ಬೇಕಾಗಿರೋದು ಅದೇ. ಅಲ್ಲಪ್ಪ, ಆದ್ರೆ ಕರಳು ಕತ್ತರಿಸೋ ಕೆಲಸ ಕೈ ಹಾಕಿದವನ ಬಗ್ಗೆ ಕರುಣೆ ಬೇಕಾಗಿಲ್ಲ ಮಗಳೇ. ನಿನ್ನ ಆಸ್ಪತ್ರೆಯಿಂದ ಅದೇ ಡ್ರೆಸ್ಸಲ್ಲಿ ಓಡ್ ಬಂದು ಪಾರ್ಕಲ್ಲಿ ಕದ್ದು ಕೂತಿದ್ದು ನನ್ನ ಮುಂದೆ ಇನ್ನೂ ಹಾಗೇ ಇದೆ. ನಿನ್ನ ಜೀವನ ಸರಿಯಾಗಿರ್ಬೇಕು ಅಂತ ಬಯಸೋ ನಾನು ಸರಿಯಾಗಿರ್ತೀನಿ, ಸರಿ ಮಾಡ್ತೀನಿ. ಮಗಳೇ, ನಿನ್ನ ಕೋರ್ಟು ನೋಟಿಸು ಮಾನ ಮರ್ಯಾದೆ ಅಂತ ತಲೆ ಕೆಡಿಸ್ಕೋಬೇಡ. ಈ ಹೆತ್ತಪ್ಪನಿಗೆ ಅವನ ಪ್ರಾಣಕ್ಕಿಂತ ಅವನ ಮಗಳ ಮಾನ ಮುಖ್ಯ. ನಾನು ಹೇಳೋದನ್ನ ಕೇಳ್ಕೊಂಡು ಸುಮ್ಮನೆ ಇರೋದನ್ನ ಕಲಿ. ಎಲ್ಲ ಒಳ್ಳೇದಾಗುತ್ತೆ ಮಗಳೇ, ಸಮಾಧಾನವಾಗಿರು. ನಾನೆಲ್ಲ ನೋಡ್ಕೊಂಡು. ಅಮ್ಮ, ಮನ್ಸು ಮತ್ತೆ ಗೊಂದಲಕ್ಕೆ ಬಿದ್ದಿದೆ. ನಾನು ಈ ವಸುದನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡು ತಪ್ಪು ಮಾಡಿದ್ನೋ, ಅಥವಾ ಕೀರ್ತಿ ನನ್ನನ್ನ ಬೇಡ ಅಂತ ಹೇಳಿ ತಪ್ಪು ಮಾಡ್ತಿದ್ದಾಳೋ ಒಂದು ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಎಲ್ಲೋ ಏನೋ ತಪ್ಪು ಆಗ್ತಿದೆ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ರಾಘವ, ಆಫೀಸ್ಗೆ ಹೊರಟಿಯಾ? ನಿನ್ನ ಒಂದು ಪ್ರಶ್ನೆ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡ್ತೀಯಾ? ಜಗತ್ತಿನ ಎಲ್ಲಾ ಪ್ರಶ್ನೆಗಳು ನನ್ನ ಒಳಗಡೆ ಸೇರ್ಕೊಂಡು ತಲೆ ತಿಂತಾ ಇದೆ ಅಮ್ಮ. ಇನ್ನು ನೀವು ಉತ್ತರ ಕೇಳ್ತಿದ್ದೀರಾ? ರಾತ್ರಿನೇ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಬಂದೆ, ಆದ್ರೆ ನೀನ್ ಮಲಗ್ಬಿಟ್ಟಿದ್ದೆ. ಇತ್ತೀಚೆಗೆ ನೀನ್ ನಿದ್ದೆ ಮಾಡೋದೇ ಅಪರೂಪ ಅಲ್ವಾ? ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ಅಂದ್ಬಿಟ್ಟು ಮಾತಾಡ್ಸ್ದೆ ಹಾಗೆ ಹೋಗ್ಬಿಟ್ಟೆ. ಏನ್ ವಿಷಯ ಹೇಳಿಮ್ಮ? ನಮ್ ವಸುದನ್ ಮದ್ವೆ ಆಗೋ ವಿಷಯದಲ್ಲಿ ನಿನ್ ನಿರ್ಧಾರ ಬದಲಾಗೋಲ್ಲ ತಾನೆ? ಅದನ್ನೇ ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ. ನಾನು ಅದನ್ನೇ ಕೇಳ್ತಿದ್ದೀನಿ ಕಣೋ. ಅವಳನ್ ಮದ್ವೆ ಆಗೇ ಆಗ್ತೀಯ ತಾನೆ? ಇನ್ಯಾವುದೋ ಕಾರಣಕ್ಕೆ ಬೇಡ ಅನ್ನೋದಾಗ್ಲಿ ಅಥವಾ ಮನೆಯವ್ರ ಮನ್ಸನ್ನು ನೋಯಿಸೋದಾಗ್ಲಿ ಮಾಡಲ್ಲ ತಾನೆ? ಈ ರೀತಿ ಸೈಲೆಂಟ್ ಆಗಿ ಮಾತ್ರ ಇರ್ಬೇಡ್ವೋ? ನನಗ್ ಭಯ ಶುರು ಆಗ್ಬಿಡುತ್ತೆ ನೋಡು. ಇದಕ್ ಮುಂಚೆನೆ ನೀನು ವಸುದ ಮದ್ವೆ ಆಗ್ಬೇಕು ಅಂತ ಮನೆಯವರೆಲ್ಲ ಎಷ್ಟೆಲ್ಲ ಕನ್ಸು ಕಟ್ಟಿದ್ರು, ಆದ್ರೆ ಅದಾಗ್ಲಿಲ್ಲ. ಬೇಜಾರು, ನೋವು ಎಲ್ಲರೂ ಸಹಿಸ್ಕೊಂಡು ಸುಮ್ಮನಾಗ್ಬಿಟ್ರು. ಈಗ ಮತ್ತೆ ಆಸೆ ಚಿಗುರಿದೆ ಕಣೋ. ಎಲ್ಲರೂ ಸಂತೋಷವಾಗಿದ್ದಾರೆ. ಮತ್ತೆ ಆ ಸಂತೋಷನ ಸಾಯೋಕ್ ಬಿಡಬಾರ್ದು ಕಂದ. ಯಾವುದರ ಹುಟ್ಟು ಸಾವು ನಮ್ ಕೈಲಿದೆ ಅಮ್ಮ. ಅಂದ್ರೆ ನಮ್ ಕಡೆ ಕನ್ಸು ಸಾಯುತ್ತೆ ಅಂತೀಯೇನೋ? ಕನ್ಸಿರದೆ ಸಾಯಕ್ಕಲ್ವಾ? ನನಸು ಅನ್ನೋದೇ ಕನಸಿನ ಸಾವು. ಹೇ, ಏನೇನೋ ಮಾತಾಡ್ಬೇಡ್ವೋ. ನಾನ್ ಕೇಳ್ತಿರೋದು ಇಷ್ಟೇ ಕಣೋ. ನೀನು ವಸುದ ಮದ್ವೆ ಆಗ್ತೀರಾ, ಸುಖವಾಗಿ ಸಂಸಾರ ನಡೆಸ್ತೀರಾ, ಮಕ್ಕಳು ಮರಿ ಅಂತ ಸಂತೋಷವಾಗಿ ನಮ್ ಜೊತೆನೆ ಇರ್ತೀರಾ ಅನ್ನೋ ನಮ್ ಕನಸು ಏನಾಗುತ್ತೆ ಅನ್ನೋದು. ಆಗೋದಾಗತ್ತೆ ಬಿಡಿ ಅಮ್ಮ. ನಿಂತ್ಕೊಳ್ಳೋ, ನಂಗೆ ಉತ್ತರ ಬೇಕು. ವಸುದನ್ ಕೈ ಹಿಡಿಯೋ ವಿಷಯದಲ್ಲಿ ನಿನ್ ನಿರ್ಧಾರ ಬದಲಾಗೋಲ್ಲ ತಾನೆ?
ಪ್ರಶ್ನೆಗೆ ಉತ್ತರ ಕೊಡು, ಆಮೇಲೆ ಫೋನಲ್ಲಿ ಮಾತಾಡು. ಹೇಳೋ, ವಸುದ ನಿನ್ ಮದುವೆ ಆಗೇ ಆಗ್ತೀಯ ತಾನೆ? ಅದ್ರಲ್ಲಿ ಯಾವ ನಿನ್ ನಿರ್ಧಾರ ಬದಲಾಗಲ್ಲ ತಾನೆ? ಹೇಳು, ನಿನ್ನೆ ಕೇಳ್ತಿರೋದು. ಮಾತಾಡೋ. ಒಂದ್ ನಿಮಿಷ ಅಮ್ಮ.